ಸಂಸ್ಕಾರಗಳಿಗೂ ಸನಾತನ ಧರ್ಮಕ್ಕೂ ಏನು ವ್ಯತ್ಯಾಸ ಇದೆ? ಸಂಸ್ಕಾರಗಳು ಇದೆ. ಏನು ಸಂಸ್ಕಾರಗಳು ಅಂದರೆ ಏನು? ಸಂಸ್ಕಾರಗಳು ಅಂತಂದರೆ ಆ ಆ ಸಮಯದಲ್ಲಿ ಮಾಡಬೇಕಾದ ಕೆಲವು ಕರ್ತವ್ಯಗಳು ಅಂತ. ಯಾರಿಗೆ? ತಂದೆಗೆ ಅಥವಾ ತಾಯಿಗೆ ಅಥವಾ ಮಗಳಿಗೆ ಅಥವಾ ಸಮಾಜದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಅದು ಕಟ್ಟಳೆಗಳನ್ನು ಪಾಲಿಸುವಂಥದ್ದು. ಅಥವಾ ನಾವೊಂದು ರಿಚುವಲ್ಸ್ ಅಂತ ಏನು ಮಾಡ್ತೀವಿ ಅದೇ ಸಂಸ್ಕಾರಗಳು. ಈಗ ಹೇಗೆ ಅಂತಂದರೆ ನನಗೆ ಮಗು ಆಗಬೇಕು ಅಂತ ಇದ್ದರೆ, ನನಗೆ ಮಗು ಆಗಬೇಕು ಅಂತಿದ್ರೆ ಏನು ಕಾಯ್ದೆ ಇದೆ? ನಾನು ಅದಕ್ಕೆ ಮೊದಲು ಮದುವೆ ಆಗಬೇಕು ಅಂತ ಕಾಯ್ದೆ ಇದೆ ಅಲ್ವಾ? ಮದುವೆ ಆಗದಲೇ ಮಕ್ಕಳು ಮಾಡ್ಕೊಳ್ಳೋ ಹಾಗಿಲ್ಲ ಅಂತ. ಯಾಕದಿದೆ? ಸೋಷಿಯಲ್ ಆಸ್ಪೆಕ್ಟ್ಸಲ್ಲಿ ನಾವು ನೋಡಿದಾಗ ಆ ರೀತಿ ನಾವು ಒಂದು ಕಟ್ಟಳೆನ ನಮ್ಮ ಜೀವನದಲ್ಲಿ ನಾವೇ ಹಾಕ್ಕೊಳ್ದಲೇ ಇದ್ದರೆ, ಹೆಣ್ಣು ಎಲ್ಲೆಲ್ಲಿ ಸಿಗುತ್ತೋ ಅಥವಾ ಗಂಡು ಎಲ್ಲೆಲ್ಲಿ ಸಿಗುತ್ತೋ ಅದು ಎರಡೂ ಕಡೆಗೆ, ನಾನು ಬರೀ ಗಂಡಿಗೆ ಅಥವಾ ಹೆಣ್ಣಿಗೆ ಅಂತ ಇದಲ್ಲ, ಎರಡೂ ಕಡೆಗೆ ಅವರವರ ಮಗು ಪಡೆಯೋದೇ ಒಂದು ಧರ್ಮ ಆದರೆ ಹೇಗೆ ಬೇಕಾದ್ರೂ ಪಡಿಬೋದು. ಅದಕ್ಕೂ ನಮಗೂ ಅವಾಗ ನಾವು ಮಾನವರಾಗಿ ಅಂದರೆ ಮನುಷ್ಯರಾಗಿ ಹುಟ್ಟಿ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇದೆ? ಅದಕ್ಕೆ ಮನುಷ್ಯ ಧರ್ಮದಲ್ಲಿ ಏನೇನು ಪಾಲಿಸಬೇಕು, ಯಾವ್ಯಾವ ಸಮಯದಲ್ಲಿ ಪಾಲಿಸಬೇಕು ಅನ್ನೋದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ. ಆ ಸಮಯದಲ್ಲಿ ಅದದು ಮಾಡುವಂಥ